ನನಗೆ ಇದು 31 ಜನ ಮೆಂಬರ್ಸ್ ಅಲ್ಲಿ ನನಗೆ ಯಾರು ವಿರೋಧ ಪಕ್ಷದವರು ಯಾರು ನಮ್ಮ ಆಡಳಿತ ಪಕ್ಷದವರು ಅಂತ ನಿಜವಾಗ್ಲೂ ನನಗೆ ಗೊತ್ತಾಗಲಿಲ್ಲ. ಫಸ್ಟಿಂದ ಕೊನೆವರೆಗೂ ಆ ಒಂದು ಬಾಂಧವ್ಯ ನಿಜವಾಗ್ಲೂ ನಾವೆಲ್ಲ ಬೆಳೆಸ್ಕೊಂಡು ಬಂದ್ಬಿಟ್ಟಿವಿ. ಶಂಕರಣ್ಣ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ಯಾರು ತಿಳ್ಕೊಂಡ್ರೆ ಎಲ್ಲ ನಮ್ಮ ಆತ್ಮೀಯರಿದ್ದಾರೆ. ಯಾರು ನಮಗೆ ಈಗ ನಾವು 4 ಜನ ನಾವು ಈ ಒಂದು ಅವಧಿನಲ್ಲಿ 4 ಜನ ನಾವು ಅಧ್ಯಕ್ಷರತ್ತೀವಿ. ಎಲ್ಲ ಅಧ್ಯಕ್ಷರ ಅವಧಿನಲ್ಲೂ ಯಾವುದು ಬೆರಳು ತೋರಿಸ್ಕೊಳ್ಳೋಂಥ ವಿಚಾರ ಯಾವುದೇ ಇಲ್ಲ. ನಿಜ ಆಡಳಿತ ಮಾಡೋದು ಬಂದ್ಬಿಟ್ಟಿದ್ವಿ. ನಿಜವಾಗ್ಲೂ ಎಲ್ಲ ಕೆಲಸಗಳು ಹಂಗೆ ನಡೆದಿದೆ. ನಿಜವಾಗ್ಲೂ ಅದಕ್ಕೆ ನಾವು ಯಾವತ್ತೂ ನಾವು ಚಿರೋಣಿ. ನಿಜವಾಗ್ಲೂ ಈ ಒಂದು ವಿಚಾರದಲ್ಲಿ ನಾವು 2.5 ವರ್ಷ ಬರೀ ನನ್ನ ಒಂದು ಅವಧಿನಲ್ಲಿ ನನ್ಗೆ ಗೊತ್ತಿದ್ದಂಗೆ ಯಾವುದು ನಮ್ಮ 5 ವರ್ಷದಲ್ಲಿ ಯಾವುದೋ ನಾವು ಆಬ್ಸೆಂಟ್ ಆಗಲಿಲ್ಲ ಅಂತ ಹೇಳ್ತೀವಿ. ಯಾಕಂದರೆ ಇವಾಗ ಮೀಟಿಂಗ್ ಅಂತ ಬಂದಾಗ ಇಲ್ಲ ಪೋಸ್ಟ್ಪೋನ್ ಮಾಡೋಣ, ಮೀಟಿಂಗ್ ಬೇಡ, ಇದು ಇವತ್ತು ಫೋರಮ್ ಇಲ್ಲ ಅಂತ ಅಂದ್ಬಿಟ್ಟು ನಾವು 4 ಜನ ಅವಧಿನಲ್ಲೂ ಯಾವತ್ತೂ ವಾಪಸ್ ಕಳಿಸ್ದಂಗಿಲ್ಲ ಅಂತ ಅಂದ್ಬಿಟ್ಟು ಅನ್ಕೊಳ್ತೀವಿ ಸರ್. ಯಾಕಂದ್ರೆ ನೆಕ್ಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಆ ಥರ ಪೂರ್ತಿ ಎಲ್ಲ ಸಹಕಾರ ಕೊಟ್ಟರು. ನಮ್ಮ ಮೆಂಬರ್ಸ್ ಎಲ್ಲ ಪೂರ್ತಿ ಎಲ್ಲ ಸಹಕಾರ ಕೊಟ್ಟರು. ಹಾಗಾಗಿ ನನಗೆ ಒಂದು ಹೆಮ್ಮೆ ವಿಚಾರ ಈ ಒಂದು ವಿಚಾರದಲ್ಲಿ ಹೋದಾಗ ಸುಮಾರು ಪಂಚಾಯತಿಗಳಲ್ಲಿ ನೋಡ್ತೀನಿ. ಬೇಡ ನಮ್ಮ ಪಂಚಾಯತಿಯಲ್ಲಿ ಇದಕ್ಕಿಂತ ಹಿಂದಿನ ಪಂಚಾಯತಿ ನಡೆದಿದ್ದು ಯಾವಾಗೂ ಕಿರಿಕು, ಮೀಟಿಂಗ್ ಅಂದರೆ ಕಿರಿಕು, ಗಲಾಟೆ, ಇದು ಮಾಡೋದು, ಮೀಟಿಂಗ್ ನಡೆಯೋಲ್ಲ, ಈ ಥರ ಎಲ್ಲ ಮಾಡ್ಕೊಂಡೋಗಿದ್ದಾರೆ. ಬಟ್ ನಮ್ಮ ಪಂಚಾಯತಿ ಆ ಥರ ನಡೆದಿಲ್ಲ. ನಮ್ಮ ಪಂಚಾಯತಿ ಯಾವಾಗ ಒಂಥರ ಸುದೂರ ನಡ್ಕೊಂಡೋಗಿತ್ತು. ಯಾವುದೇ 31 ಜನ ಒಂದು ಸದಸ್ಯರಲ್ಲಿ ಯಾರಿಗೂ ನಾವು ಈ ಥರ ಪಾರ್ಶಿಯಾಲಿಟಿ ಮಾಡಲಿಲ್ಲ. ಕೆಲಸದ ವಿಚಾರದಲ್ಲಿ 99 ಭಾಗ ಸ್ಪಂದಿಸಿದ್ದೀವಿ. ತಪ್ಪಿ ಏನಾದರೂ ಒಂದು ಭಾಗ ಏನಾದರೂ ಸ್ಪಂದಿಸಿಲ್ಲ ಅಂದಾಗ ಅದಕ್ಕೊಂದು ಕಾನೂನು ಅಡೆತಡೆಗಳು ಇರೋದ್ರಿಂದ ನಾವು ಏನಾದರೂ ಸ್ವಲ್ಪ ಅವಾಯ್ಡ್ ಮಾಡಿರ್ಬೋದೇನೋ ನಾವು. ಹಾಗಾಗಿ ಯಾವುದೂ ಆ ಥರ ಅನಿಸಿಲ್ಲ ನಮ್ಗೆ. ಯಾವುದನ್ನು ನಾವು ಪಾರ್ಶಿಯಾಲಿಟಿ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಅನಿಸ್ಲಿಲ್ಲ ನಿಜವಾಗ್ಲೂ. ಹಾಗೆ ಮತ್ತೆ ನಾನು ಇನ್ನೊಂದು ವಿಚಾರ ಹೇಳ್ಬೇಕಂತಂದ್ರೆ ಮೊನ್ನೆ ಕೆಲವರು ಹೇಳಿದ್ರಂತೆ ಹಿಂಗೆ ಎಲ್ಲ ಏನು ಘಟಕ ಓಪನ್ ಮಾಡಿದ್ದೀವಿ ಇವತ್ತು ನಾವು ಘಟಕ ಓಪನ್ ಮಾಡೋದು ಬಂದ್ಬಿಟ್ಟು ನಮ್ಮದು ಘಟಕ ಇದೆ ಇವತ್ತು. ನಮ್ಗೆ ಎಲ್ರಿಗೂ 31 ಜನ ಮೆಂಬರ್ಸ್ ಎಲ್ಲರೂ ಖುಷಿ ಪಡುವಂಥ ವಿಚಾರ ಇದು. ಇದು ಒಬ್ಬರದ್ದು ಇದಲ್ಲ, ಇದು ನಮ್ಮ ಅವಧಿನಲ್ಲ 4 ಜನ ಒಂದು ಇದರಲ್ಲಿ ಒಂದು ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಾವು ಒಂದು ಘಟಕ ಸ್ಥಾಪನೆ ಮಾಡಿದ್ದೀವಿ. ನಾವು ಎಲ್ಲ ಕಡೆ ನೋಡಿದ್ದೀವಿ. ನಾವು ಒಂದು 7-8 ಕಡೆ ನೋಡ್ಕೊಂಡು ಬಂದಿದ್ದೀವಿ ನಮ್ಮ ಡಿಸ್ಟಿಕಲ್ಲಿ. ಯಾವುದು ನಮ್ಮದ್ರಲ್ಲಿ ಅರ್ಧ ಭಾಗ ಇಲ್ಲ ನಮ್ಮದ್ರಲ್ಲಿ. ಯಾಕಂದ್ರೆ ಕೆಲವರೆಲ್ಲ ಸದಸ್ಯರು ನೀವು ಬಂದಿದ್ದೀರಾ, ಅರ್ಧ ಭಾಗ ಇಲ್ಲ ನಮ್ದು. ಕಸ ವಿಲೇವಾರಿ ಇರ್ಬೋದು, ಘನತ್ಯಾಜ್ಯ ಇರ್ಬೋದು, ದ್ರವ ತ್ಯಾಜ್ಯ ಇರ್ಬೋದು, ಮಲತ್ಯಾಜ್ಯ ಇರ್ಬೋದು, ಮತ್ತು ಆಮೇಲೆ ಇದು ಒಂದು ಹಸಿ ಕಸ ಇರ್ಬೋದು, ಒಣ ಕಸ ಇರ್ಬೋದು, ಎಲ್ಲನೂ ಒಂದು ಕ್ಲಾಸಿಫಿಕೇಶನ್ ಜೋಡಿಸ್ಕೊಂಡು ಬಂದಿದ್ದೀವಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಮ್ಮ ಡಿಸ್ಟಿಕ್ ಲೆವೆಲ್ ನಮ್ಗೆ ಇದು ಪ್ರೋಗ್ರಾಮ್ ಮಾಡಬೇಕಾಗಿತ್ತು. ಬಟ್ ಅದು ಮಿಸ್ ಆಯ್ತು, ಅದು ಮಾಡೋಕ್ಕಾಗಲಿಲ್ಲ. ಬಟ್ ಆದರೂ ನಾವು ಕೆಲಸ ಮಾಡಿದ್ದೀವಿ. ಯಾರು ಕೇಳಿದ್ರಂತೆ ಹಿಂಗೆ ನಾವೆಲ್ಲ ಮಾಡಿದ್ವಿ, ಅದಕ್ಕೆ ಸುಣ್ಣ ಬಣ್ಣ ಹೊಡ್ಬಿಟ್ಟು ಮತ್ತೆ ಉದ್ಘಾಟನೆ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ಹೇಳಿದ್ರಂತೆ. ಅದು ನಿಜವಾಗ್ಲೂ ನಮ್ಗೆ ಅನಿಸ್ತಪಟ್ಟರೆ ಘಟಕನ ಏನಂತ ಗೊತ್ತಾಗ್ತಾ ಇತ್ತು. 5 ವರ್ಷದಿಂದ ಅದ ಕಡೆ ತಿರುಗಿ ನೋಡಲಿಲ್ಲ ಅವರು. ಅವ್ರ ಹೆಸರು ಹೇಳೋದು ಬೇಡ, ಯಾರು ಅಂತ ಇಲ್ಲಿರೋದು ಯಾರು ಇಲ್ಲ, ಬೇರೆಯವರು ಒಂದು ನೋಡಿದ್ರೆ ಅವ್ರ ಘಟಕ ಅಂದ್ರೆ ಏನು ಅಟ್ಲೀಸ್ಟು ಅಲ್ಲಿತ್ತು. ಇದಕ್ಕಿಂತ ಮುಂಚೆ 5 ವರ್ಷದ ಮುಂಚೆ ಇತ್ತು, ಯಾವುದೋ ಒಂದು ಗಾಡಿ ಇತ್ತು. ನಾವು ಅವಮಾನ ಮಾಡೋಲ್ಲ, ಬೇಡ, ಒಂದು 3 ಚಕ್ರದ ಗಾಡಿ ಒಂದಿತ್ತು. ಇದಕ್ಕಿಂತ ಮುಂಚೆ 5 ವರ್ಷದ ಮುಂಚೆ ಒಂದು ಗಾಡಿ ಒಂದಿತ್ತು. ಆ ಗಾಡಿನೂ ಬರುತ್ತೆ ಹಂಗೆ ಮಾಡ್ಕೊಂಡಿದ್ದೀವಿ. ನಮ್ಮ ಗಾಂಧೀಜಿಯವರು ಮಾಡ್ಕೊಂಡಂಗೆ ಆ ಗಾಡಿ ಇನ್ನೂ ಮಾಡ್ಕೊಂಡಿದ್ವಿ. ಫಸ್ಟ್ ಹೆಂಗಿತ್ತು ಈಗ ಹೆಂಗಿದೆ ಅಂತ. ಇವತ್ತು 6 ಗಾಡಿ ಮಾಡ್ಕೊಂಡಿದ್ದೀವಿ. ಇವತ್ತು ಪ್ರತಿ ಮನೆಗೆ ಇವತ್ತು ಕಸ ತಗೊಂಬರಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ನಿಜವಾಗ್ಲೂ ಅದನ್ನು ಮತ್ತೆ ನಮ್ಮ ಒಂದು CC ಕ್ಯಾಮ್ರಾಸ್ ಇರ್ಬೋದು. ಇವತ್ತು ಟೆಕ್ನಾಲಜಿ ಯೂಸ್ ಮಾಡಿ ಇವತ್ತು CC ಕ್ಯಾಮ್ರಾ ಇವತ್ತು 10 ಕಿಲೋಮೀಟರ್ ವ್ಯಾಪ್ತಿ ದೂರದಲ್ಲಿ ಇವತ್ತು ಕುಂತಿದ್ದ ಜಾಗದಲ್ಲಿ ಮಾನಿಟರಿಂಗ್ ಮಾಡ್ಬೋದು. ಇವತ್ತು ಆ ಥರ ಒಂದು CC ಕ್ಯಾಮ್ರಾ ಹಾಕ್ಸಿದ್ವಿ ನಾವು ಇವತ್ತು. ಅದಕ್ಕೆ ವೈರ್ಲೆಸ್ CC ಕ್ಯಾಮ್ರಾಸ್ ಇವತ್ತೆಲ್ಲ ನಾನು ಏನೋ ಕಾಟಾಚಾರಕ್ಕೆ CC ಕ್ಯಾಮ್ರಾ ಹಾಕವ್ರೆ, ಅದಕ್ಕೆ ಚಿಪ್ ಇಲ್ಲ, ಸಿಮ್ ಇಲ್ಲ, ಅದಕ್ಕೆ ಕರೆಂಟ್ ಇಲ್ಲ, ಇದಿಲ್ಲ ಅಂತ ಅಂದ್ಬಿಟ್ಟು ಅನ್ಬೋದು. ಅದು ಯಾವುದೇ ರೀತಿ ಇಲ್ದಿದ್ದಕ್ಕೆ ನಾವು CC ಕ್ಯಾಮ್ರಾ 3 ವರ್ಷ ಇಲ್ಲಿ ನಿಮ್ಮ ಅವಧಿಯಲ್ಲಿ 5 ವರ್ಷದಲ್ಲಿ 3 ವರ್ಷ ನಾನು ಹೆಚ್ಚಿಗೆ ಕಾರ್ಯನಿರ್ವಹಿಸಿದ್ದೀನಿ. ನಾನು ಕಾರ್ಯನಿರ್ವಹಿಸೋದ್ರಿಂದ ನನಗೆ ಖಂಡಿತವಾಗಿಯೂ 100% ತೃಪ್ತಿ ಇದೆ. ನನ್ನ ಕಡೆಯಿಂದ ನಿಮಗೂ ಯಾವುದೇ ರೀತಿಯಲ್ಲಿ ತೊಂದರೆ ಆಗಿಲ್ಲ ಅಂತ ಭಾವಿಸಿದ್ದೀನಿ. ಅದೇನಾದರೂ ಆಗಿದ್ದರೆ ನಮ್ಮಿಂದ ಇರ್ಬೋದು, ನಮ್ಮ ಸಿಬ್ಬಂದಿ, ನಮ್ಮ ಕಚೇರಿ ಸಿಬ್ಬಂದಿಯವರಿಂದ ಏನಾದರೂ ತಪ್ಪು ಆಗಿದ್ರೂ ನಿಮ್ಮ ಇದರಲ್ಲೂ ಕ್ಷಮೆ ಇರಲಿ. ನಮಗೆ ನೀವು ಇವತ್ತಿಂದ ನಾಳೆಯಿಂದ ನೀವು ಮಾಜಿ ಸದಸ್ಯರು ಅನ್ನೋ ಭಾವನೆ ನನ್ನಲ್ಲೂ ಇಲ್ಲ. ನೀವು ನಾವು ಎಲ್ಲ ಒಂದು ಕುಟುಂಬ, ನಮ್ಮ ಪಂಚಾಯಿತಿ ಒಂದು ಕುಟುಂಬ ಥರ. ಯಾವುದೇ ರೀತಿಯಲ್ಲಿ ನೀವು ನನಗೆ ಯಾವುದೇ ಕ್ಷಣದಲ್ಲಿ ಒಳ್ಳೆಯ ಕೆಲಸಕಾರಿಗಳಿಗೆ ನೀವು ಫೋನ್ ಮಾಡಿದ್ರೆ ನಾನು ಸ್ವೀಕಾರ ಮಾಡ್ತೀನಿ, ನಾನು ಅದನ್ನು ಅಟೆಂಡ್ ಮಾಡ್ತೀನಿ. ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ನಿಮಗೆ ಯಾವುದೇ ರೀತಿಯಲ್ಲಿ ಆ ಥರ ಭಾವನೆಯನ್ನು ಬೆಳೆಸ್ಕೊಂಡು ಹೋಗೋದಿಲ್ಲ. ಎಲ್ಲರಿಗೂ ನೀವು ಹೆಚ್ಚಿನ ನೆಕ್ಸ್ಟ್ ಮುಂದೆ ಬರುವಂಥ ಚುನಾವಣೆಯಲ್ಲಿ ನಿಮ್ಗೆ ಎಲ್ಲರಿಗೂ ದೇವರು ಒಳ್ಳೆಯದು ಆಗಲಿ. ನಮ್ಮ ಇದೇ ಥರ ಪಂಚಾಯಿತಿ ಸುಗಮವಾಗಿ ನಡ್ಕೊಂಡು ಹೋಗೋದಕ್ಕೆ ಸಹಕಾರ ಕೊಟ್ಟಿದ್ದೀನಿ. ಮುಂದೆ ಅದೇ ಥರ ಸಹಕಾರ ಕೊಡಿ ಅಂತ ತಮ್ಮಲ್ಲಿ